ಗಿಫ್ಟ್ ಬಾಸ್ಕೆಟ್ ಚೆನ್ನಾಗಿದೆ. ಎಲ್ಲಕ್ಕಿಂತ ಗಿಫ್ಟ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಬ್ರೇಕ್ಫಾಸ್ಟ್ಗೆ ಇದು ಪೊಂಗಲ್ ಮಾಡಿದ್ದೆ, ಯಾಕಂದರೆ ಇವತ್ತು ಸ್ಪೆಷಲ್ ಡೇ. ಇವತ್ತು ನಮ್ಮ ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇದು ಪೊಂಗಲ್ ಮಾಡಿದ್ದೆ, ಮತ್ತು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್. ಸಿಹಿ ಪೊಂಗಲ್ ತುಂಬಾ ಟೇಸ್ಟಿಯಾಗಿತ್ತು. ನನಗೆ ಸಿಹಿ ಪೊಂಗಲ್ ತುಂಬಾ ಇಷ್ಟ ಆಗುತ್ತೆ. ಸೊ ತುಂಬ ಈಸಿ, ಬೇಗ ಆಗಿಬಿಡತ್ತೆ ಬೆಳಗ್ಗೆ. ಸೊ ಇದು ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ರೆಸಿಪಿ ತಿಳ್ಕೋಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ಹೇಳಿ. ನಾನು ಇದ್ರ ಬಗ್ಗೆ ಹೇಗೆ ಮಾಡಿದೆ ಅಂತ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ತಿಳಿಸ್ಕೊಡ್ತೀನಿ. ಸಡನ್ನಾಗಿ ಒಂದು ಪಾರ್ಸಲ್ ಬಂದಿದೆ ಕಂಪ್ನಿ ಕಡೆಯಿಂದ, ಅಂದರೆ ನನ್ನ ಹಸ್ಬೆಂಡ್ ಕಂಪ್ನಿ ಕಡೆಯಿಂದ. ಗಿಫ್ಟ್ ಅಂತೆ, ಆದರೆ ಅವ್ರಿಗೂ ಕೂಡ ಗೊತ್ತಿಲ್ಲ ಅದರೊಳಗೆ ಏನಿದೆ, ಮತ್ತು ಗಿಫ್ಟ್ ಬರ್ತಾ ಇದೆ ಅಂತಲೂ ಏನೂ ಇನ್ಫಾರ್ಮ್ ಮಾಡಿಲ್ಲ ಅಂತೆ. ಸೊ ಈಗ ಅವ್ರು ಕಾಲ್ ಮಾಡಿದ್ದೆ ನಾನು. ಅವರಂದರು ತೆಗೆದು ನೋಡು, ನನಗೂ ಏನು ಗೊತ್ತಿಲ್ಲ ಏನು ಗಿಫ್ಟ್ ಅಂತ, ಏನೂ ನಮಗೇನು ಇನ್ಫಾರ್ಮ್ ಮಾಡಿಲ್ಲ ಅಂತ. ಸೊ ಏನು ಬಂದಿದೆ ಅಂತ ತೆಗೆದು ನೋಡ್ತಾ ಇದ್ದೀನಿ. ನನಗೆ ತುಂಬ ಎಕ್ಸೈಟ್ಮೆಂಟ್ ಅವ್ರಿಗಿಂತ. ಅವ್ರು ಹೇಳ್ತಾಯಿದ್ರು ಹೀಗೆ ಏನಾದರೂ ಅಚೀವ್ಮೆಂಟ್ ಆಗಿರುತ್ತೆ, ಸೊ ಹಾಗೆ ಕಳಿಸಿರ್ತಾರೆ, ಅಥವಾ ದಿವಾಳಿದು ಬಂದಿರುತ್ತೆ ಅಂತ. ಸೊ ಅವ್ರು ಬಂದ ಮೇಲೇ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಹೇಳಿದ್ರು ಏನಿಲ್ಲ, ಓಪನ್ ಮಾಡು ಪರವಾಗಿಲ್ಲ ಅಂತಂದರು. ಸೊ ಓಪನ್ ಮಾಡ್ತಾಯಿದ್ದೀನಿ. ಯಾವುದೋ ಗ್ರ್ಯಾಟಿಟ್ಯೂಡ್ ಗಿಫ್ಟ್ ಅಂತೆ. ಸೊ ನೋಡೋಣ ಏನು ಗಿಫ್ಟ್ ಅಂತ. ಓಪನ್ ಮಾಡ್ತಾಯಿದ್ದೀನಿ. बास्केट मस्त आहे की ग. ಏನೇ ಹೇಳಿ, ಗಿಫ್ಟ್ ಬಾಸ್ಕೆಟ್ ಚೆನ್ನಾಗಿದೆ. ಎಲ್ಲಕ್ಕಿಂತ ಗಿಫ್ಟ್ ಬಾಸ್ಕೆಟೇ ಚೆನ್ನಾಗಿದೆ. ಓಕೆ, ಗ್ರೇಟ್. फ्लावर पॉट भी आहे का? फ्लावर पॉट हेच काढायचं त्याने, त्यांच्या आपणच काढायचं. वाव, ठीक आहे. हर्ब गार्लिक क्रॉस्टिनी क्रिस्पी स्नॅक्स फॉर टॉपिंग्स, मिडनाइट क्रेविंग्स म्हणे. मिडनाइट खाओ वाव, वी माय फेवरेट चॉकलेट. मिडनाइट खाओ ते फेरेरो रोशर, माय फेवरेट चॉकलेट. तिथे काय काय काढायला तिथे बॉक्सला 550 चे. एकदा काय काय आणले ते ना. देसी पॉप्स. वाह, किती आहे पॉप्स. चिकरी. ಇದು ಗ್ರ್ಯಾಟಿಟ್ಯೂಡ್ ಗಿಫ್ಟು ಬಂದಿದ್ದು. ಸೊ ಓಪನ್ ಮಾಡಿದ್ರೆ ಎಲ್ಲ ಫುಡ್ ಐಟಮ್ಸೇ. ಒಂದು ಬೌಲು ಮತ್ತು ಒಂದು ಕಪ್ ಸೆರೆಮಿಕ್ ಇದೆ. ಅದು ಬಿಟ್ಟರೆ ಎಲ್ಲ ಫುಡ್ ಐಟಮ್ಸ್ ಇದೆ. ಸೊ ಇದು ಗ್ರ್ಯಾಟಿಟ್ಯೂಡ್ ಗಿಫ್ಟ್ ಕಂಪ್ನಿ ಕಡೆಯಿಂದ. ನನಗೆ ಆ ಒಳಗೆ ಇರೋ ವಸ್ತುಕ್ಕಿಂತ ಆ ಬಾಸ್ಕೆಟ್ ಏನಿದೆ ನನಗೆ ತುಂಬ ಇಷ್ಟ ಆಯಿತು.
ಸೊ ಅದು ನನಗೊಂಥರ ಫ್ರೂಟ್ ಬಾಸ್ಕೆಟ್ ಅನ್ನಿಸ್ತು. ಸೊ ನಾನು ಅದೇ ಹೇಳ್ತಾ ಇದ್ದೆ ಅವ್ರಿಗೆ, ನಿಮ್ಮ ಒಳಗಡೆ ಇರೋ ಫುಡ್ ಐಟಮ್ಸ್ ಎಲ್ಲ ನೀವು ತೊಗೊಳ್ಳಿ, ನನಗೆ ಅದು ಬಾಸ್ಕೆಟ್ ಕೊಟ್ಟರು ಪರವಾಗಿಲ್ಲ ಅಂತ ಹಾಗೆ ಕಾಮಿಡಿ ಮಾಡ್ತಾಯಿದ್ದೆ. ಸೊ ಇಷ್ಟೆಲ್ಲ ಬರುತ್ತೆ ಅವ್ರಿಗೆ, ಒಂದು ಎವ್ರಿ ಇಯರ್ ಈ ಥರ ಏನಾದರೂ ಸಿಗ್ತಾ ಇರುತ್ತೆ, ಒಂದು 2 times. ಸೊ ಇದು ನೋಡಿ, ಇದು ಲಾಲಿಪಾಪ್, ಇದು ದೇಸಿ ಪಾಪ್ಸ್ ಅಂತ, ಟ್ಯಾಂಗಿ ಫ್ಲೇವರ್. ನಾವು ಮುಂಚೆ ಎಲ್ಲ ಇದು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಹೋದರೆ ಇದು ಟ್ಯಾಮ್ರಿಂಡ್ ಅಂದರೆ ಚಿಗಳಿ ಅಂತ ಮಾಡ್ತಿದ್ವಿ. ಸೊ ಅದೇ ಈಗ ನ್ಯೂ ವರ್ಷನಲ್ಲಿ ಅಂದರೆ ಮಾಡರ್ನ್ ಆಗಿ ಈ ಥರ ದೇಸಿ ಪಾಪ್ಸ್ ಅಂತ ಬಂದಿದೆ ಈಗ. ಅದು ಬೇರೆ ಬೇರೆ ಫ್ಲೇವರಲ್ಲಿದೆ, ರಿಯಲ್ ಆಮ್, ಟ್ಯಾಂಗಿ ಇಮ್ಲಿ, ಆಮೇಲೆ ಕಚ್ಚಾ ಆಮ್ ಅಂತ. ಇವತ್ತು ನಮ್ಮ ಮನೆಗೆ ಟಿ ವಿ ಬಂತು, ಡೆಲಿವರಿ ಆಯಿತು ಫೈನಲಿ. ಎಸ್, ನಾವು ಲಾಸ್ಟ್ ವೀಕ್ ಬುಕ್ ಮಾಡಿದ್ವಿ. ಸೊ ಇವತ್ತು ನಾವು ಆರ್ಡ್ರ್ ತೊಗೊಂಡ್ವಿ, ಡೆಲಿವರಿ ತೊಗೊಂಡ್ವಿ, ಮತ್ತು ಪ್ಲಸ್ ಇನ್ಸ್ಟಾಲೇಷನ್ ಕೂಡ ಆಗ್ತಾಯಿದೆ. ಈ ಟಿ ವಿ ಆ್ಯಕ್ಚುಲಿ ನಮ್ಮದು ತುಂಬ ಚಿಕ್ಕ ಟಿ ವಿ ಇತ್ತು. ಸೊ ಇದು 43 inch ಟಿ ವಿ, ಸ್ಯಾಮ್ಸಂಗ್ ಟಿ ವಿ, LED. ಸೊ ತುಂಬಾ ಚೆನ್ನಾಗಿದೆ ಫೀಚರ್ಸ್. ನಮಗೆ QLED ಈಗ ಟ್ರೆಂಡಲ್ಲಿದೆ ಅಲ್ವಾ, QLED ಅದನ್ನು ನೋಡ್ತಾ ಇದ್ವಿ, ಆದರೆ ನಮಗೆ ವರ್ತ್ ಅನ್ನಿಸ್ಲಿಲ್ಲ ಅಷ್ಟು. ಇದು ಅಮೌಂಟ್ ಅಂದರೆ 1 lakh ತನಕ ಇತ್ತು. ಸೊ ನಾವು ಅಷ್ಟು ಟಿ ವಿ ನಮಗಷ್ಟು ಕ್ರೇಜ್ ಇಲ್ಲ ಯಾವುದೇ ರೀತಿ ನೋಡಬೇಕು ಅಂತ ಕಂಟಿನ್ಯೂಸ್. ಇವರಂತೂ ತುಂಬ ಬ್ಯುಸಿ ಇರ್ತಾರೆ, ನಾನು ಮನೇಲಿ ಇರ್ತೀನಿ ಈಗ ಸದ್ಯ. ಸೊ ಆದರೂ ನಾನು ಕಂಟಿನ್ಯೂಸ್ ನೋಡೋದಿಲ್ಲ, ಯಾವಾಗಾದರೂ 1 or 2 hour ಅಷ್ಟೇ ನೋಡೋದು. ಸೊ ಅದು ಬಿಟ್ಟರೆ ನಾವು ಏನೂ ಅಷ್ಟು ಜಾಸ್ತಿ ನೋಡೋದಿಲ್ಲ ಟಿ ವಿಯಲ್ಲಿ. ಸೊ ಸ್ಪೆಷಲಿ ನಾನು ತೊಗೊಂಡಿರೋದು ಅಮ್ಮೆಗೋಸ್ಕರ, ಯಾಕಂದರೆ ಅವನು ರೈಮ್ಸ್ ನೋಡ್ತಾನೆ. ಕೊಕೊಮಿಲನ್ ಅವನಿಗೆ ತುಂಬಾ ಇಷ್ಟ. ಎಲ್ಲ ರೈಮಿಂಗ್ಸು ಕೊಕೊಮಿಲನ್ ಹಾಕ್ಕೊಟ್ರೆ ದಿನ ಪೂರ್ತಿ ಆದರೂ ನೋಡ್ತಾನೆ. ಸೊ ಈ ಟಿ ವಿ ಅವನಿಗಂತಲೇ ಹೇಳ್ಬೋದು. ಸೊ ಸ್ಪೆಷಲಿ ಸೊ ಇದರಲ್ಲಿ ಒಂದು ಇನ್ಬಿಲ್ಟ್ ಫೀಚರ್ ಇದೆ, ಏನಂತಂದರೆ ಅಲೆಕ್ಸಾ ಇನ್ಬಿಲ್ಟ್ ಇದೆ. ಸೊ ಅಂದರೆ ರಿಮೋಟಲ್ಲಿ ಮೈಕ್ ಇರುತ್ತೆ, ಅದನ್ನು ಹಿಡ್ಕೊಂಡು ಅಲೆಕ್ಸಾ ಆನ್ ಯೂಟ್ಯೂಬ್ ಅಂತಂದರೆ, ಅಥವಾ ಅಲೆಕ್ಸಾ ಆನ್ ನೆಟ್ಫ್ಲಿಕ್ಸ್, ಸೊ ಈ ಥರ ಅಂತಂದರೆ ಆನ್ ಆಗುತ್ತೆ. ಸೊ ಇದೊಂದು ನ್ಯೂ ಫೀಚರ್. ಸೊ ಈಗ ಅವರು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದು ನನಗೆ ಆ್ಯನಿವರ್ಸರಿ ಗಿಫ್ಟ್ ಅಂತಲೇ ಅಂದ್ಕೊಳ್ಬೋದು. ಆ್ಯನಿವರ್ಸರಿ ಗಿಫ್ಟ್ ನನ್ನ ಹಸ್ಬೆಂಡ್ ಕೊಟ್ಟಿದ್ದು. ಸೊ ಇದರಲ್ಲಿ ನಾನು ವೆಬ್ ಸಿರೀಸ್ ನೋಡ್ತೀನಿ, ನನಗೆ ಇಷ್ಟ ವೆಬ್ ಸಿರೀಸ್ ನೋಡೋದು. ಸೊ ಇಲ್ಲ ಅಂತಂದರೆ ಯಾವುದಾದ್ರೂ ಒಳ್ಳೆ ಮೂವಿ ಇದ್ದರೆ, ಸ್ಟೋರಿ ಚೆನ್ನಾಗಿದ್ದರೆ ಅದನ್ನು ನೋಡ್ತಾ ಇರ್ತೀನಿ ನಾನು. ಸೊ ಇದು ನನ್ನ ಗಿಫ್ಟ್. ಆಮೇಲೆ ನೋಡಿ ಹೇಗೆ ಹಠ ಮಾಡ್ತಾನೆ, ಅವನಿಗೆ ಬಿಸ್ಕಿಟ್ ಬೇಕಾಗಿದೆ, ಹಾಗಾಗಿ ಅವನ ಪಪ್ಪ ಕೇಳ್ತಿದ್ದಾನೆ ಬಿಸ್ಕಿಟ್ ಕೊಡಿ ಅಂತ. ಆದರೆ ನಾವು ಅವ್ನು ಕೊಡಲ್ಲ, ಅವಾಯ್ಡ್ ಮಾಡ್ತೀವಿ. ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ಹೊರಗಡೆ ಬಂದಿದ್ದೀವಿ ಡಿನ್ನರ್ಗೆ. ಸೊ ಏನಾದರೂ ಸ್ಪೆಷಲ್ ಒಕೇಶನ್ ಇದ್ದರೆ ನಾವು ಬರ್ತೀವಿ, ಇಲ್ಲ ಅಂತಂದರೆ ನಮಗೆ ಏನಾದರೂ ಒಳ್ಳೆ ಟ್ರೈ ಮಾಡಬೇಕು, ಒಳ್ಳೆ ಜಾಗದಲ್ಲಿ ಫುಡ್ಡನ್ನು ಟ್ರೈ ಮಾಡಬೇಕು ಅಂತಂದರೆ ನಾವು ಬರ್ತಾ ಇರ್ತೀವಿ. ನಾನು ಮತ್ತು ನನ್ನ ಹಸ್ಬೆಂಡು ಫುಡ್ಡಿ ಅಂತಂದರೆ ತುಂಬಾ ಫುಡ್ಡಿ. ಅಂದರೆ ನಮಗೆ ಯಾವುದಾದ್ರೂ ಒಳ್ಳೆ ರೆಸ್ಟೋರೆಂಟು ಗೊತ್ತಾದರೆ ಅಥವಾ ಇದನ್ನು ತಿನ್ನಬೇಕು ಅಂತಂದರೆ ನಾವು ಹೋಗ್ತೀವಿ, ವಿಸಿಟ್ ಮಾಡ್ತೀವಿ ಮತ್ತು ಟೇಸ್ಟ್ ಮಾಡಿಬಿಡ್ತೀವಿ. ಇದು ವಿಕ್ಟೋರಿಯಾ ರೆಸ್ಟೋರೆಂಟು. ಸೊ ತುಂಬಾ ಚೆನ್ನಾಗಿದೆ. ತುಂಬ ದಿನದಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ. ಇದು ನಾನು 4th or 5th ಟೈಮ್ ಅನಿಸುತ್ತೆ ವಿಸಿಟ್ ಮಾಡ್ತಾ ಇರೋದು. ಅವ್ರ ಆ್ಯಂಬಿಯನ್ಸ್ ಮತ್ತು ಫುಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಏನೇ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ. ಅವ್ರ ಸೂಪ್ ಕೂಡ ಇಷ್ಟು ಟೇಸ್ಟಿಯಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ ನನಗೆ. ಡಿನ್ನರ್ ಆಯಿತು. ಅದಾದಮೇಲೆ ಈಗ ಇದು ಡೆಸರ್ಟ್ ತೊಗೊಂಡಿದ್ದೀವಿ. ಇದು ಸ್ಮೋಕಿ ಕ್ಯಾರಮೆಲ್ ಐಸ್ ಕ್ರೀಮ್ ಅಂತ. ಈ ಥರ ಸ್ಮೋಕ್ ಆಗಿರುತ್ತೆ, ಅಂದರೆ ಬಿಸಿಯಾಗಿರುತ್ತೆ, ಮತ್ತು ಐಸ್ ಕ್ರೀಮ್ ಮೇಲ್ಗಡೆಯಿಂದ ತಣ್ಣಗಾಗಿರುತ್ತೆ. ಅದೇನು ಕ್ಯಾರಮೆಲ್ ಏನು ಚಾಕ್ಲೇಟ್ ನೋಡ್ತಾ ಅದು ಬಿಸಿಯಾಗಿರುತ್ತೆ, ಅದನ್ನು ಹೀಟ್ ಮಾಡಿ ತೊಗೊಂಬಂದಿರ್ತಾರೆ. ಸೊ ಹಾಗೆ ಅದು ಇಷ್ಟು ಸ್ಮೋಕ್ ಬರ್ತಾಯಿದೆ, ತುಂಬ ಟೇಸ್ಟಿಯಾಗಿತ್ತು, ನನಗೆ ತುಂಬ ಇಷ್ಟ ಆಯ್ತಿದ್ದು. ಸೊ ಇದನ್ನು ನಾವು ಟ್ರೈ ಮಾಡಿದ್ವಿ. ಹೀಗಿತ್ತು ನಮ್ಮ ಆ್ಯನಿವರ್ಸರಿ ಡೇ. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ.
ಸೊ ನಿಮಗೆಲ್ಲ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.